ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನದ ನೋವನ್ನ ಅನುಭವಿಸ್ತಾ ಇರೋ ಹೆಣ್ಮಕ್ಳು ಇವತ್ತಿನ ಎಪಿಸೋಡ್ ಅನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತಿನ ಕಾಲದಲ್ಲಿ ಚಿಕಿತ್ಸೆ ಇಲ್ಲದೆ ಇರುವಂತ ಕಾಯಿಲೆನೇ ಇಲ್ಲ. ಒಂದು ವೇಳೆ ನಿಮ್ಮ ಬಂಜೆತನದ ನೋವಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಕಾರಣವಾಗಿದ್ರೂ ಕೂಡ ನೀವು ಕಣ್ಣೀರು ಹಾಕುವಂತ ಅಗತ್ಯ ಇಲ್ಲ. ಗರ್ಭಗುಡಿಯ ಪರಿಪೂರ್ಣ ಆಫರ್ ಬಗ್ಗೆ ಹೇಳ್ತೀವಿ, ಗಮನ ಇಟ್ಟು ಕೇಳಿ. ಇದಾಗಲೇ ಈ ಯೋಜನೆ ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸಿದೆ. ನಾವೀಗ ವರ್ಷದ ಕೊನೆಯ ತಿಂಗಳಲ್ಲಿದ್ದೀವಿ. ಬರುವ ಹೊಸ ವರ್ಷವನ್ನ ಹೊಸ ನಗುವಿನ ಜೊತೆಗೆ ಆರಂಭ ಮಾಡಬಹುದು. ಅದು ಹೇಗೆ ಅನ್ನೋದನ್ನ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ಹೇಳ್ತಾರೆ. ಬನ್ನಿ ಕೇಳೋಣ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಮೊದಲನೇದಾಗಿ ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಪ್ರತಿ ವರ್ಷ ಕೇಳ್ತೀವಿ ನಾವು, ಫೆಬ್ರವರಿಯಲ್ಲಿ ಒಂದು ಚಿಕ್ಕದಾದ ಒಂದು ಆಫರ್ ಅನ್ನ ಕೊಡ್ತೀರಾ. ಇದೀಗ ನಾವು ವರ್ಷದ ಕೊನೆಗೆ ಬಂದಿದ್ದೀವಿ. ಡಿಸೆಂಬರ್ ಆಫರ್ಗಳು ಗರ್ಭಗುಡಿ IVF ಸೆಂಟರ್ನಲ್ಲಿ ಪ್ರತಿ ವರ್ಷ ಸೌಂಡ್ ಮಾಡುತ್ತೆ. ಈ ವರ್ಷ ಏನ್ ವಿಶೇಷ ಇದೆ? ಜನರು ಅದರ ಪ್ರಯೋಜನವನ್ನ ಹೇಗೆ ಪಡ್ಕೊಳ್ಬಹುದು ಡಾಕ್ಟರ್? ಹೊಸ ಅನ್ನೋ ವರ್ಡ್ನ ಕೇಳಿದ ತಕ್ಷಣನೇ ಒಂದು ಎನರ್ಜಿ ಬರುತ್ತಲ್ಲ. ಹೊಸ ವರ್ಷ, ಹೊಸ ಮನೆ, ಹೊಸ ಕಾರು, ಹೊಸ ಬಟ್ಟೆ ಅಂದ ತಕ್ಷಣ ನಮ್ಮಲ್ಲಿ ಏನೋ ಒಂದು ಖುಷಿ ಮೂಡುತ್ತೆ. ಅದೇ ಥರ ಇವಾಗ ಹೊಸ ವರ್ಷಕ್ಕೆ ನಾವು ಕಾಲಿಡುತ್ತಿರೋದ್ರಿಂದ ಡಿಸೆಂಬರಲ್ಲಿ ನಾವು ಗರ್ಭಗುಡಿಲಿ ಒಂದು ಒಳ್ಳೆ ಪ್ರೋಗ್ರಾಮ್ ನಾವು ರಚಿಸ್ಕೊಂಡಿದ್ದೀವಿ. 2020ಲಿ ಇದರ ಅಂಕುರ ಆಯಿತು. ಸೊ ಯಾವ ಥರ ಮಹಿಳೆಯರು ತುಂಬ ಜನಕ್ಕೆ ಫ್ಯಾಮಿಲಿ ಕಂಪ್ಲೀಟ್ ಆಗಿರಲ್ಲ, ಬಂಜೆತನದಿಂದ ಬಳಲ್ತಿರ್ತಾರೆ, ಬಟ್ ಅವ್ರಿಗೆ ದುಡ್ಡು ಎಟ್ಕಲ್ಲ ಕೈಗೆ. ಸೊ ನಾವು ಆಫರ್ ಮಾಡಿದಾಗ ನಾವು ಟ್ರೀಟ್ಮೆಂಟ್ಸ್ ಇದೆಲ್ಲ ತೊಗೋಬೇಕು, ನೀವು ಇಷ್ಟು ಖರ್ಚಾಗತ್ತೆ ಅಂದಾಗ ತುಂಬ ಹಿಂದೇಟಾಗ್ತಾರೆ. ಸೊ ವಾಪಸ್ ಕರೆಕ್ಟಾಗಿ ಬರಲ್ಲ. ಒಂದು ಏನು ಮಿಸ್ ಮಾಡ್ತಿದ್ದಾರೆ ಅಂದರೆ ಅವ್ರ ಏಜ್. ಸೊ ಅವರು ದುಡ್ಡು ಕೂಡಿಸೋ ಬರದಲ್ಲಿ ಅವ್ರ ಏಜ್ನೇ ಮರ್ತು ಬಿಡ್ತಾರೆ. 3-4 ಇಯರ್ಸ್ ಬಿಟ್ಟು 5 ಇಯರ್ಸ್ ಬಿಟ್ಟು ವಾಪಸ್ ಬರ್ತಾರೆ. ಅವಾಗ ಅವರು ದುಡ್ಡು ಕರೆಕ್ಟಾಗಿ ಬಂದಿರುತ್ತೆ, ಬಟ್ ಅವ್ರ ಒಳಗಡೆ ಫರ್ಟಿಲಿಟಿ ಅನ್ನೋದು ತುಂಬ ಡಿಕ್ಲೈನ್ ಆಗೋಗಿರುತ್ತೆ. ಆವಾಗ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ನೆಲ್ಲ ಯೋಚನೆ ಮಾಡಿದ್ದೇನೆಂದರೆ, ಯಾರ್ಯಾರಿಗೆ ದುಡ್ಡಿನ ಸಮಸ್ಯೆ ಇದೆಯೋ ಅವ್ರಿಗೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಫ್ರೀ EMI ಥರನೋ ಅಥವಾ ಏನೋ ಪರಿಪೂರ್ಣ ಆಫರ್ ಥರನೋ ಏನೋ ಒಂದು ರೂಪಿಸ್ಕೊಂಡು ಕೊಟ್ಟರೆ ಅವರು ಟೈಮಿಗೆ ಸರಿಯಾಗಿ ಅವ್ರು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಕೋತಾರೆ ಮತ್ತು ಅವ್ರ ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ಕೊಳ್ತಾರೆ ಅಂತ. ಆವಾಗ ಇದು ಡಿಸೈನ್ ಆಗಿದ್ದು ಪರಿಪೂರ್ಣ ಅಂತ. ಯಾಕಂದರೆ ಮಗು ಇಲ್ದಿರೋ ಜೀವನ ಒಂದು ಅಪೂರ್ಣ ಅಲ್ವಾ. ಸೊ ಮಗು ಆದಾಗ ಅವ್ರದ್ದು ಲೈಫ್ ಪರಿಪೂರ್ಣ ಆಗಲಿ ಅಂತ ನಾವು ಇದಕ್ಕೆ ಹೆಸರಿಟ್ಟಿದ್ದು. ಸೊ ಯಾರ್ಯಾರು ಗರ್ಭಗುಡಿಗೆ ಡಿಸೆಂಬರ್ 31 ಒಳಗಡೆ ಬಂದ್ಬಿಟ್ಟು ರಿಜಿಸ್ಟರ್ ಆಗ್ತಾರೋ, IVF ಏನಾರ ಡಾಕ್ಟರ್ಸ್ ರೆಕಮೆಂಡ್ ಮಾಡಿದ್ರೆ ಅಂಥವ್ರಿಗೆ ಈ ಪರಿಪೂರ್ಣ ಆಫರ್ಗೆ ಅವ್ರ ಎಲಿಜಿಬಿಲಿಟಿ ಬರುತ್ತೆ. ಸೊ ಕಂಪ್ಲೀಟಾಗಿ ಅವ್ರದ್ದು IVF ಕಾಸ್ಟು ತುಂಬ ಕಮ್ಮಿ ಆಗುತ್ತೆ. ಟ್ರೀಟ್ಮೆಂಟಲ್ಲಿ ಯಾವುದೇ ಥರ ವ್ಯತ್ಯಾಸ ಆಗಲ್ಲ. ಈ ಏನಿದೆ ಲ್ಯಾಗು 1 ಲ್ಯಾಕ್ದು ಕಮ್ಮಿ ಮಾಡಿದ್ದೀವಿ, ಅದನ್ನು ಕಂಪ್ಲೀಟ್ ನಮ್ಮ ಫೌಂಡೇಶನ್ ವತಿಯಿಂದ ನಾವು ಅದನ್ನು ಬರೆಸ್ಕೋತೀವಿ. ಸೊ ಅವ್ರದ್ರಲ್ಲಿ ಟ್ರೀಟ್ಮೆಂಟ್ ವೆಚ್ಚ ಆಗಲಿ, ಅವ್ರದ್ದು ಎಗ್ ಪಿಕಪ್ ಆಗಲಿ, ಎಂಬ್ರಿಯೋ ಟ್ರಾನ್ಸ್ಫರ್ ಆಗಲಿ, ಹಾರ್ಮೋನ್ಸ್ ಇಂಜೆಕ್ಷನ್ ಆಗಲಿ, ಲ್ಯಾಬ್ ಟೆಸ್ಟ್ ಆಗಲಿ, ಯಾವುದು ಥರ ಕಾಂಪ್ರಮೈಸಸ್ ಇರಲ್ಲ. ಸೇಮ್ ಪ್ರೋಟೋಕಾಲ್ ಇರುತ್ತೆ, ಬಟ್ ಅವ್ರಿಗೆ ಅದರದ್ದು ಬೆನಿಫಿಟ್ಸ್ ಸಿಗುತ್ತೆ. ಡಾಕ್ಟರ್, ನಿಮ್ಮನ್ನ ಹೊಗಳೋದಲ್ಲ, ಬಹಳಷ್ಟು ಬಾರಿ ವೈದ್ಯರುಗಳು ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅನುಕೂಲ ಇದೆಯಾ ಅವ್ರು ಬರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸರ್ಕಾರಿ ಆಸ್ಪತ್ರೆಗಳಂತ ಎಲ್ಲ ಸೌಲಭ್ಯಗಳು ಸಿಗುತ್ತೆ, ಅಲ್ಲಿ ಹೋಗಿ ಮಾಡ್ಕೊಳ್ಬಹುದು, ಇಷ್ಟೇ ಯೋಚನೆ ಮಾಡ್ತಾರೆ. ಯಾರು ಕೂಡ ಒಬ್ಬ ದಂಪತಿಯ ಮಾನಸಿಕ ಸ್ಥಿತಿ ಹೇಗಿದೆ ಅಥವಾ ಅವ್ರ ಆರ್ಥಿಕ ಸ್ಥಿತಿ ಹೇಗಿದೆ ಇವೆಲ್ಲವನ್ನು ಕೂಡ ಯೋಚನೆ ಮಾಡೋದಕ್ಕೆ ಹೋಗುದಿಲ್ಲ. ಅದು ಕೂಡ ಈಗಿನ ಕಾಲದಲ್ಲಿ. ನಿಮ್ಗೆ ಯಾಕೆ ಅನ್ನಿಸ್ತು ಲೈಕ್ ಈ ರೀತಿ ಒಂದು ಆಫರ್ ಅನ್ನ ಕೊಡಬೇಕು, ಜನರಿಗೆ ಅಗತ್ಯ ಇದೆ ಅಂತ ಹೇಳಿದ್ರೆ ನಿಮ್ ಜೊತೆಗೆ ಬಂದು ಮಾತನಾಡುವಂತ ದಂಪತಿಗಳ ಕಣ್ಣೀರಿಂದ ಏನಾದ್ರೂ ಪ್ರೇರಣೆ ಆಯ್ತಾ ಹೇಗೆ ಅಂತ? ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ನನಗೇನು ಅಂತ ನಾವು ಬಿಟ್ಬಿಡ್ಬೋದು, ಹೆಂಗೂ ಗರ್ಭಗುಡಿಗೆ ತುಂಬ ಜನ ಬರ್ತಾರೆ, ಅವ್ರು ಟ್ರೀಟ್ಮೆಂಟ್ ತೊಗೊಳ್ತಾರೆ ಅಂತ. ಬಟ್ ಈ ಹಳ್ಳಿಯಿಂದ ಎಲ್ಲ ಬರ್ತಾರಲ್ಲ, ರೂರಲ್ ಸೈಡಿಂದ, ಮತ್ತು ಇಲ್ಲಿ ಬಿಲೋ ಪವರ್ಟಿ ಲೈನ್ ಇರೋರೆಲ್ಲ ಬರ್ತಾರಲ್ಲ, ಅವ್ರದ್ದು ನೋವು ನೋಡಿದ್ರೆ ಏನೋ ಒಂದು ಮಾಡಬೇಕು ಅವ್ರಿಗೆ ಅನಿಸುತ್ತೆ. ಯಾಕಂದರೆ ಅವರು ಮಗು ಆಗೋ ಆಸೆನೇ ಬಿಟ್ಬಿಡೋ ಸ್ಥಿತಿಲಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಕಪಲ್ ಬಂದಿದ್ರು, ಅವರು ಈ ಕಟ್ಟಡ ಕಟ್ತಾರಲ್ಲ, ಏನು ಹೇಳ್ತೀರಾ, ಡೈಲಿ ವೇಜಸಲ್ಲಿ ಮಾಡ್ತಾರಲ್ಲ, ಅವರು ದಿನಕೂಲಿ. 2 ಮಕ್ಕಳು, 2 ಮಕ್ಕೂ ಹೋಗ್ಬಿಟ್ಟು ಸಂಪಲ್ಲಿ ಬಿದ್ದಿದೆ. ಇವ್ರು ಕೆಲಸ ಮಾಡೋವಾಗ ಓಪನ್ ಸಂಪು, 2 ಮಗುನೂ ಹೋಗ್ಬಿಟ್ಟಿದೆ. ಅವ್ರು ಯಾವ ಸ್ಥಿತಿಲಿ ಬಂದಿದ್ರು ನಮ್ಮ ನಾಗರಬಾವಿ ಬ್ರಾಂಚ್ಗೆ ಅಂತಂದರೆ ಅವ್ರಿಗೆ ಮಾತಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಬಟ್ ಅವ್ರು ಟ್ಯೂಬೆಕ್ಟಮಿ ಮಾಡಿಸ್ಕೊಂಬಿಟ್ಟಿದ್ದಾರೆ ಮಗು ಬೇಡ ಅಂತ. ಅವ್ರಿಗಿದೆಲ್ಲ ಊಹೆ ಕೂಡ ಇರಲಿಲ್ಲ. ಹಾಂ, ಸೊ ಹೋಗ್ಬಿಟ್ಟು ಮಗು ಆಗಬೇಕು ಅಂತ ಗರ್ಭನಾಳನ ಜೋಡಣೆ ಕೂಡ ಮಾಡಿಸಿದ್ದಾರೆ ಪಾಪ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. 1 ಇಯರ್ ಆಗಿದೆ, ಅವ್ರಿಗೇನು ರಿಸಲ್ಟ್ ಸಿಗ್ತಿಲ್ಲ. ಆಮೇಲೆ ಡಾಕ್ಟರ್ಸ್ ಹೇಳಿದ್ದಾರೆ, ನಿಮ್ಗೆ ಇದರಲ್ಲಿ ಆಗಲ್ಲ, ಒಂದೇ ಒಂದು ಮಾರ್ಗ ಅಂದರೆ IVF. ನೀವು ಹೋಗ್ಬಿಟ್ಟು IVF ಸ್ಪೆಷಲಿಸ್ಟ್ ಹತ್ರ ತೋರಿಸಿ ಅಂತ. ಅವ್ರು ಬಂದಾಗ ನಾವು ರೇಟ್ಸ್ ಹೇಳಿದಾಗ
ಸಾಧ್ಯನೇ ಇಲ್ಲ ಅವ್ರ ಕೈಲಿ. ಅವ್ರದ್ದು ಇದ್ದಿದ್ದ ಸ್ಥಿತಿ ನೋಡಿದ್ರೆ ಬಿಡಿ ನಮಗೆ ಪಾಪು ಬೇಡ ಅಂತ ಅಂದ್ಬಿಟ್ಟು ದೇ ಗೇವ್ ಅಪ್. ಸೊ ಅವಾಗ ಅಂಥವ್ರಿಗೆ ಏನಾದರೂ ಒಂದು ಮಾಡ್ಬೋದಾ ಅಂತ ನಮಗೆ ತುಂಬ ಅವಾಗ ಯೋಚನೆ ಬರುತ್ತೆ. ಅವ್ರದ್ದು ಮಾನಸಿಕ ನೋವು, ಒತ್ತಡ, ಫ್ಯಾಮಿಲಿ ಪ್ರೆಷರ್ಸು, ಸೋಷಿಯಲ್ ಪ್ರೆಷರು ಅದೆಲ್ಲ ನೋಡಿದಾಗ ಮತ್ತೆ ಆ ಮಗುನ ನೆನೆಸ್ಕೊಂಡು ಹತ್ತು ಫುಲ್ ಅರ್ಧ ಆಗೋಗಿದ್ರು. ನಿಮ್ಗೆ ಅದು ದಿನ ಕಾಡ್ತಾ ಇರುತ್ತೆ. ಎಕ್ಸಾಕ್ಟ್ಲಿ, ಏನು ಮಾಡೋಕ್ಕಾಗ್ಲಿಲ್ವಲ್ಲ ಇವ್ರಿಗೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅವ್ರಿಗೆ, ಎಗ್ ರಿಸರ್ವ್, ಸ್ಪರ್ಮ್ಸ್ ಚೆನ್ನಾಗಿದೆ, ಬಟ್ ನಾಳ ಕಟ್ಟಾಗೋಗಿದೆ. ಏನಾದ್ರೂ ಮಾಡ್ಬೋದಾ ಅನ್ನಿಸ್ತಿರುತ್ತೆ ನನಗೆ. ಇವ್ರಿಗೆ ಈ ತರ ಆಫರ್ ಮಾಡಿದಾಗ ಅವ್ರು ಬಂದ್ರು, ಪಾಪ ಹೊಂದಿಸ್ಕೊಂಡು ಬಂದ್ರು. ಪರಿಪೂರ್ಣಲ್ಲಿ ಅವ್ರಿಗೆ ಟ್ವಿನ್ಸ್ ಆಯ್ತು. ಸಿ ಆಫ್ಟರ್ ಎಫೆಕ್ಟ್ಸ್ ಹೆಂಗಿರುತ್ತೆ ಅಂದ್ರೆ, ಜಸ್ಟ್ ಸಮ್ ಸಾರ್ಟ್ ಆಫ್ ಅ ರೀಡಿಸೈನಿಂಗ್, ಎಂಡ್ ರಿಸಲ್ಟ್ ಹೆಂಗ್ ಬರುತ್ತೆ. ಸೊ ಆ ಫ್ಯಾಮಿಲಿ ಇವಾಗ ಯಾವ ತರ ಇರ್ಬೋದು ಸಂತೋಷವಾಗಿ. ನಿಜ ಅದು ನನ್ಗೊಂಥರ ಪ್ರೇರೇಪಣೆ. ಅದು ರಿಟರ್ನ್ ಗಿಫ್ಟ್ ಕೊಟ್ಟ ಹಾಗೆ ನಿಮ್ಗೆ. ಇನ್ನು ಪರಿಪೂರ್ಣ ಯೋಜನೆ ಬಗ್ಗೆ ಬಹಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ, ಜೊತೆಗೆ ಕಾಲರ್ಸ್ ಕೂಡ ಅದ್ರ ಬಗ್ಗೆ ಮಾತನಾಡ್ತಾರೆ. ಎಷ್ಟು ದಂಪತಿಗಳು ಇದುವರೆಗೆ ರಿಜಿಸ್ಟರ್ ಆಗಿರ್ಬೋದು ಡಾಕ್ಟರ್? ಏನಾದರೂ ನೆನಪಿದೆಯಾ ನಿಮ್ಗೆ ಆ ದಾಖಲೆಗಳು? ಆಕ್ಚುಲಿ ಇದು ಪರಿಪೂರ್ಣ ಅಂತ ಆಫರ್ ರಿಲೀಸ್ ಆಗಿದ ತಕ್ಷಣ ಗರ್ಭಗುಡಿ ಅವ್ರ ಒಳಗಿರೋರಿಗೆ ಗೊತ್ತಾಗಕ್ ಮುಂಚೆನೆ ಆಚೆ ಇರೋ ಸೊಸೈಟಿಗೆ ತುಂಬಾ ಬೇಗ ಅದು ತಲುಪುತ್ತೆ. ಯಾಕಂದ್ರೆ ದೇ ಆರ್ ಆಲ್ರೆಡಿ ಟ್ಯೂನ್ಡ್, ಮಚ್ ನೀಡೆಡ್ ಅಂತ ಇದು, ಮಚ್ ನೀಡೆಡ್. ಆಮೇಲೆ ಡಿಸೆಂಬರ್ ಅಲ್ಲಿ ಗರ್ಭಗುಡಿ ಅವ್ರು ಏನೋ ಸ್ಪೆಷಲ್ ಮಾಡ್ತಾರೆ ಅಂತ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ, ಅವೇರ್ನೆಸ್ ಇದೆ, ಕಾಯ್ತಿರ್ತಾರೆ, ಬಂದು ರಿಜಿಸ್ಟರ್ ಆಗ್ತಾರೆ. ಈ ವರ್ಷ ಸೇರಿ ನಾನು ಒಂದು 3000 ಕಪಲ್ಸ್ ನೋಡಿದ್ದೀನಿ ಬಂದು ರಿಜಿಸ್ಟರ್ ಆಗಿರೋದು. ಅದರಲ್ಲಿ ಮೋರ್ ದೆನ್ 500 ಕಪಲ್ ಅವ್ರ ಫ್ಯಾಮಿಲೀಸ್ ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪರಿಪೂರ್ಣ ಆಫರ್ ಇಂದ. ಸೊ ಇದು ತುಂಬಾ ಜನ ಕಾಯ್ತಿರೋದ್ರಿಂದ ಇದರದ್ದು ಬೇಡಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್, ಇನ್ ಕೆಲವರು ಪ್ರಶ್ನೆಗಳಿರುತ್ತೆ ಅಂತ ಹೇಳಿದ್ರೆ, ಇವಾಗ ಯಾವುದೇ ಆಫರ್ ಅಂತ ಹೇಳಿದಾಗ ಅದರ ರಿಜಿಸ್ಟ್ರೇಷನ್ ಪ್ರೊಸೀಜರ್ಗಳು ತುಂಬಾ ಕಷ್ಟ ಮಾಡ್ಬಿಡೋದು, ಇದು ಬೇಡವಾ ಅನ್ನೋ ರೀತಿಯಾಗಿ ಮಾಡ್ಬಿಡ್ತಾರೆ. ಕೆಲವೊಂದ್ ಕಡೆ ನಾವು ನೋಡ್ತೀವಿ. ಇಲ್ಲೇನಾದರೂ ಆ ರೀತಿಯಾದಂತಹ ಪ್ರೊಸೀಜರ್ ಗಳನ್ನ ಫಾಲೋ ಮಾಡ್ಬೇಕಾ, ಇಲ್ಲ ಸಿಂಪಲ್ ಆಗಿದೆಯಾ? ಏನ್ ಹೇಳ್ತೀರಾ? ಆಕ್ಚುಲಿ 1 year ನಾನು ಇದನ್ನ ಅಬ್ಸರ್ವ್ ಮಾಡಿದೆ. ಕಾಂಪ್ಲಿಕೇಟೆಡ್ ಆಗಿ, ಜನಗಳಿಗೆ ಕಷ್ಟ ಆಗಿ ಎಲ್ಲಾನು ಇಮಿಡಿಯೇಟ್ ಆಗಿ ಕೂತ್ಕೊಂಡು ಅದನ್ನ ರೀಡಿಸೈನ್ ಮಾಡಿ ತುಂಬಾ ಸಿಂಪ್ಲಿಫೈ ಮಾಡಿದೀವಿ. ಯಾರೇ ಬರ್ಲಿ ಅವ್ರಿಗೆ IVF ಬೇಕು ಅಂತಂದ್ರೆ ಪರಿಪೂರ್ಣ ಆಫರ್ ಕೊಡ್ಬೇಕು. ಕೌನ್ಸಿಲರ್ಸ್ ಕೂತ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಜಸ್ಟ್ ಒಂದು ಸಿಂಪಲ್ ಫಾರ್ಮ್ ಫಿಲ್ ಮಾಡ್ಬೇಕು. ಯಾವುದೇ ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ, ಕಂಪ್ಲೀಟ್ ಆಗಿ ಈಸಿ ಗೋಯಿಂಗ್ ಮಾಡಿದೀವಿ. ಓಕೆ, ಲಿಮಿಟೇಷನ್ಸ್ ಏನಾದರೂ ಇದೆಯಾ ಡಾಕ್ಟರ್? ಅವ್ರು December 31st ಒಳಗಡೆ ಬಂದು ರಿಜಿಸ್ಟರ್ ಆಗ್ಲೇಬೇಕು. ಅದಾದ್ಮೇಲೆ ಬಂದ್ರೆ ಪರಿಪೂರ್ಣ ಆಫರ್ ನಾವು ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ವಿ ಹ್ಯಾವ್ ಅವರ್ ಓನ್ ಚಾಲೆಂಜಸ್. ರೈಟ್. ಸೊ ಅದಕ್ಕೆ ಮುಂಚೆನೆ ಬರಬೇಕು, ರಿಜಿಸ್ಟರ್ ಮಾಡ್ಕೋಬೇಕು, ಡಾಕ್ಟರ್ಸ್ನ ಮೀಟ್ ಮಾಡ್ಕೋಬೇಕು. ಬಟ್ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಆಗಲಿ, ನರ್ಸಸ್ ಟ್ರೀಟ್ಮೆಂಟ್ ಆಗಲಿ, ಹಾರ್ಮೋನ್ ಇಂಜೆಕ್ಷನ್ಸ್ ಆಗಲಿ, ಎಂಬ್ರಿಯಾಲಜಿ ಲ್ಯಾಬಿಂದ ಆಗಲಿ ಯಾವುದೇ ತರ ಚೇಂಜಸ್ ಇರಲ್ಲ. ಗೊತ್ತೂ ಆಗಲ್ಲ ನೀವು ಪರಿಪೂರ್ಣಲ್ಲಿ ಹೋಗ್ತಾ ಇದ್ದೀರಾ ಅಥವಾ ಇನ್ನೊಂದು ಅಂತ. ಕಂಪ್ಲೀಟ್ ಆಗಿ ಸೇಮ್ ಇರುತ್ತೆ. ಡಾಕ್ಟರ್, ಇವಾಗ ಪರಿಪೂರ್ಣ ಆಫರ್ಗಳ ಬಗ್ಗೆ ಸಾಕಷ್ಟು ಡೌಟ್ಸ್ ಗಳಿರುತ್ತೆ. ಬಟ್ ನಾವು ಮಾತನಾಡೋ 23-27 ನಿಮಿಷಕ್ಕೆ ಅಷ್ಟು ಕಾಲ್ಸ್ ಗಳನ್ನ ತಗೊಳ್ಳೋದು ಅಸಾಧ್ಯ. ಥ್ರೂ ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಏನೇನ್ ಲಾಭ ಪಡಿಬಹುದು, ಯಾರಿದ್ರೆ ಲಾಭ ಪಡಿಬಹುದು, ಆ ವಿವರವನ್ನ ಕೊಡೋದಾದ್ರೆ ಡಾಕ್ಟರ್? ಕಪಲ್ ಬಂದ್ಬಿಟ್ಟು ಈ ತರ ನಮ್ಗೆ ಕನ್ಸೀವ್ ಆಗ್ತಿಲ್ಲ ಅಂತ ಡಾಕ್ಟರ್ಸ್ ನ ಮೀಟ್ ಮಾಡಿದಾಗ ಅವ್ರಿಗೆ ಒಂದು ಬೇಸಿಕ್ ಲ್ಯಾಬ್ ಟೆಸ್ಟ್ ಇರುತ್ತೆ. ಒಳಗಡೆ ದೇಹದಲ್ಲಿ ಏನ್ ನಡೀತಿದೆ ಅಂತ ನಮ್ಗೆ ಹಾಗೆ ಗೊತ್ತಾಗಲ್ಲ ಅಲ್ಲ. ರೈಟ್. ಸೊ ಅವ್ರಿಬ್ರದ್ದು ಟೆಸ್ಟ್ಗಳಿಗೆ, ಕಂಪ್ಲೀಟ್ ಆಗಿ ಬೇಸಿಕ್ ಟೆಸ್ಟ್ಗಳಿಗೆ ನಾವು ಒಂದು ಒಳ್ಳೆ ಆಫರ್ ಮಾಡಿದ್ದೀವಿ. ಜಾಸ್ತಿ ಖರ್ಚಾಗಲ್ಲ. ರಕ್ತ ಪರೀಕ್ಷೆಗಳು ಮಾಡಿಸ್ಕೋಬೇಕು, ವೀರ್ಯಾಣು ಪರೀಕ್ಷೆಗಳು ಮಾಡಿಸ್ಕೋಬೇಕು, ಸ್ಕ್ಯಾನ್ ಒಂದು ಮಾಡ್ಕೊಳ್ತೀವಿ, ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನಿಮಗೆ IVF ಬೇಕು ಅಂತ ನಾವು ಡಿಸೈಡ್ ಮಾಡಿದ ತಕ್ಷಣ ನಿಮ್ದು ಇಂಜೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾನು ಈ ಪ್ಯಾಕೇಜಲ್ಲೇ ಮುಗಿಯುತ್ತೆ. ಎಗ್ ಪಿಕಪ್ಪು, ಎಂಬ್ರಿಯೋ ಟ್ರಾನ್ಸ್ಫರು, ಹಾರ್ಮೋನಲ್ ಸ್ಟಿಮ್ಯುಲೇಷನ್ ಎಲ್ಲಾನು ಕಂಪ್ಲೀಟ್ ಆಗಿ ಮುಗಿಯೋದ್ರಿಂದ ನಿಮಗೆ ಮತ್ತೆ ದುಡ್ಡು ಕಟ್ಟೋ ನೆಸೆಸಿಟಿ ಇರೋದೇ ಇಲ್ಲ. ಒಂದ್ಸಲಿ ನೀವು ಪರಿಪೂರ್ಣ ಆಫರ್ ಅಂತ ನೀವು ಬರೆಸ್ಬಿಟ್ರೆ ದುಡ್ಡು ನಿಮಗೆ ಮತ್ತೆ ಯಾವುದೇ ತರ ಖರ್ಚಿರಲ್ಲ. ನಿಮ್ದು ಎಂಬ್ರಿಯೋ ಒಳಗಡೆ ಗರ್ಭಕೋಶದೊಳಗಡೆ ಹೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ಬರೋವರೆಗೂ ಅದು ಕಂಪ್ಲೀಟ್ ಆಗುತ್ತೆ ನಿಮ್ದು. ರೈಟ್ ಡಾಕ್ಟರ್, ಇನ್ನು ರಿಸಲ್ಟ್ ಕೊಡೋದು ಒಂದು ಚಾಲೆಂಜ್ ಅಂತ. ರಿಸಲ್ಟ್ ಚೆನ್ನಾಗಿ ಕೊಡಬೇಕು ಅಂತ ಹೇಳಿದ್ರೆ ಅಡ್ವಾನ್ಸ್ಮೆಂಟ್ ಏನೇನು ಬರುತ್ತೋ ಅದ್ರ ಹಿಂದೆ ಓಡ್ತಾ ಇರಬೇಕು, ಅದನ್ನೆಲ್ಲವನ್ನೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇರಬೇಕು. ಅದರಲ್ಲಿ ಗರ್ಭಗುಡಿ ಯಾವಾಗಲೂ ಒಂದು ಹೆಜ್ಜೆ ಮುಂದಿರುತ್ತೆ ಅಂತ. ಸೊ ಇದು ಯಾವ ರೀತಿಯಾಗಿ ಯಾವ್ಯಾವ ಅಡ್ವಾನ್ಸ್ಮೆಂಟ್ ಅಲ್ಲಿ ಇವಾಗ ಮಕ್ಕಳನ್ನ ಪಡಿಬಹುದು, ಏನ್ ಹೇಳ್ತೀರಾ ಡಾಕ್ಟರ್? ಆಕ್ಚುಲಿ ತಂತ್ರಜ್ಞಾನ, ವಿಜ್ಞಾನ ಎಲ್ಲ ಎವ್ರಿ ಡೇ ಮೇಲಕ್ಕೆ ಹಾರ್ತಾ ಇದೆ ಬೈ ಮೈಲ್ಸ್. ಸೊ ನಾವು ಅದನ್ನ ಕ್ಯಾಚ್ ಅಪ್ ಮಾಡಲಿಲ್ಲ ಅಂತಂದ್ರೆ ತುಂಬಾ ಹಿಂದೆ ಉಳಿದ್ಕೊಂಡ್ಬಿಡ್ತೀವಿ. ಸೊ ಗರ್ಭಗುಡಿ ತುಂಬಾ ಆ ಥರ ಟೆಕ್ನಾಲಜಿ ಮತ್ತೆ ಸೈನ್ಸ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್, ಮೆನ್ಗೆ ತುಂಬಾ ಸ್ಪರ್ಮ್ ಕೌಂಟ್ಸ್ ಲೋ ಇತ್ತು ಅಂದ್ರೆ ಅವ್ರಿಗೆ ಬೇರೆ ಚಾನ್ಸೇ ಇಲ್ಲ ಕನ್ಸೀವ್ ಆಗ್ಲಿಕ್ಕೆ. ಸೊ ಇಕ್ಸಿ ಮೂಲಕನೇ ಕನ್ಸೀವ್ ಆಗಬೇಕು. ಸೊ ಈ ಇಮ್ಸಿ ಎಲ್ಲ ತುಂಬ ರೀಸೆಂಟ್ ಟೆಕ್ನಾಲಜೀಸು. ಕೌಂಟ್ ಎಷ್ಟೇ ಲೋ ಇದ್ರೂ ಅವ್ರ ಟೆಸ್ಟಿಸಿಂದ ನಾವು ಸ್ಪರ್ಮ್ಸ್ ತೆಗೆದುಬಿಟ್ಟು ಅವ್ರಿಗೆ ಮಗು ಮಾಡ್ಕೋಬೋದು. ಮತ್ತು ಗಂಡಸರು ಡಾಕ್ಟರ್ ಆಂಡ್ರಾಲಜಿಸ್ಟ್ ಅಂತ ಏನಿರ್ತಾರೆ, ಅವ್ರ ಸ್ಪರ್ಮ್ಸ್ನ ಟೆಸ್ಟಿಸಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾರೆ. ಸೊ ಎಗ್ಸ್ ಒಳಗಡೆ ಅದನ್ನ ಇಂಜೆಕ್ಟ್ ಮಾಡೋದಕ್ಕೇನೆ ದೊಡ್ಡ ತಂತ್ರಜ್ಞಾನ ಇದೆ. ಸೊ ಅದು ಭ್ರೂಣ ಆಗಿ ನಮ್ಮ ಲ್ಯಾಬಲ್ಲಿ ಬೆಳೆಯುತ್ತೆ. ಭ್ರೂಣನ ಸ್ಲೋ ಆಗಿ ಉಟ್ರಸ್ ಒಳಗಡೆ ಹಾಕಿದ ತಕ್ಷಣ ಅವ್ರು ಕನ್ಸೀವ್ ಆಗ್ತಾರೆ.
ಲ್ಯಾಪ್ರೋಸ್ಕೋಪಿ ಅನ್ನೋದು ಒಂದು ದೊಡ್ಡ ಇದೆ ಅಡ್ವಾನ್ಸ್ಮೆಂಟ್. ರೈಟ್. ಸೊ ಲ್ಯಾಪ್ರೋಸ್ಕೋಪಿ ಒಳಗಡೆ ಹೋಗಿ ನೀವು ಗರ್ಭಕೋಶದಲ್ಲಿ ಏನು ಪ್ರಾಬ್ಲಮ್ಮು, ಅಂಡಕೋಶದಲ್ಲಿ ಗೆಡ್ಡೆಗಳಿದೆಯಾ, ಫೈಬ್ರಾಯ್ಡ್ಸ್ ಇದೆಯಾ, ಅದನ್ನು ತೆಗಿಬೋದು. ಮಾರ್ನಿಂಗ್ ಬಂದು ಈವ್ನಿಂಗ್ ಡಿಸ್ಚಾರ್ಜ್ ಆಗ್ಬೋದು. ಮುಂಚೆ ಎಲ್ಲ 10 days ಇರಬೇಕಿತ್ತು ಹಾಸ್ಪಿಟ್ಲಲ್ಲಿ, ಬಟ್ ಇವಾಗ 1 dayಲೇನೆ ಟಕ್ಕಂತ ವಾಪಸ್ ಹೋಗ್ಬೋದು. ಆಮೇಲೆ ಕಂಪ್ಲೀಟ್ ಆಗಿ ಎಂಡೋಮೆಟ್ರಿಯೋಸಿಸ್ ಅಂತ ನಾವೇನು ಹೇಳ್ತೀವಿ, ಒಳಗಡೆನೆ ರಕ್ತ ಹೆಪ್ಪು ಕಟ್ಕೊಂಡ್ಬಿಡುತ್ತೆ. ಅದನ್ನೆಲ್ಲ ಕಂಡಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಸ್ಕ್ಯಾನಲ್ಲಿ ಕಂಡಿಡಿದು ಬ್ಲಡ್ ಎಲ್ಲ ಕ್ಲಿಯರ್ ಮಾಡಿ ಅಡೇಷನ್ಸ್ ತೆಗೆದು ತುಂಬಾನೇ ತಂತ್ರಜ್ಞಾನ ಮುಂದುವರೆದಿದೆ ಇವಾಗ. ಎಸ್ ಡಾಕ್ಟರ್, ಒಬ್ರು ಕಾಲರ್ ಅನ್ನ ಮಾತನಾಡ್ತೀನಿ. ತುಳಸಿ ಅಂತ ಬೆಂಗಳೂರಿನ ಕರೆ ಮಾಡಿದರೆ, ಇವರು ಆಲ್ರೆಡಿ ಗರ್ಭಗುಡಿ IF ಸೆಂಟರ್ಗೆ ಹೋಗಿದ್ದಾರೆ, ರಿಸಲ್ಟ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ. ಮಾತನಾಡಿಸ್ತೀನಿ. ನಮಸ್ತೆ ತುಳಸಿ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ. ಎಷ್ಟು ವರ್ಷ ಆಗಿತ್ತು ನಿಮ್ಗೆ ಮದ್ವೆ ಆಗಿತ್ತು ತುಳಸಿ ಅವರೇ? ನನಗೆ 12 years ಆಗಿದೆ ಮೇಡಮ್ ಮದುವೆ ಆಗಿ. 12 years? 12 years. ಓಕೆ. ಯಾವಾಗ ನೀವು ಗರ್ಭಗುಡಿ IF ಸೆಂಟರ್ಗೆ ಹೋಗಿರೋದು? ಸುಮಾರು ನಾನು ಬೇರೆ ಕಡೆ ತೋರಿಸಿದ್ದೀನಿ ಮೇಡಮ್. ನಾನು ಮದುವೆ ಆಗಿ 1 year ಇಂದ ಬೇರೆ ಕಡೆ ತೋರಿಸಿದ್ದು. ಓಕೆ ಓಕೆ. ನನಗೆ ಎಲ್ಲೂ ಸಕ್ಸಸ್ ಅಂತ ಸಿಗ್ಲಿಲ್ಲ. ಮತ್ತೆ ಫೈನಲ್ ಆಗಿ ಬೇರೆ ಕಡೆ ಎಲ್ಲ ಹೇಳಿದ್ರು, ನೀವು ಬಾಡಿಗೆ ತಾಯಿಗೆ ಹೋಗಿ, ಇಲ್ಲ ಅಂತಂದ್ರೆ ಹೆಗ್ ಬೇರೆಯವ್ರ ಹತ್ರ ತಗೊಳ್ಳಿ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರೋಂತ ಟೈಮಲ್ಲಿ ಮೇಡಮ್ದು, ಆಶಾ ಮೇಡಮ್ದು ಸುಮಾರು ಇಂಟರ್ವ್ಯೂಸ್ ನೋಡಿದ್ದೆ ನಾನು. ರೈಟ್ ರೈಟ್. ಅದು ಒಂಥರ ಪಾಸಿಟಿವ್ ಅನಿಸ್ತು. ಹೌದು. ಆದ್ರೂ ಬೇರೆಯವರೆಲ್ಲ ಇನ್ನೂ ಬೇರೆ ಕಡೆ ನೋಡಿ ನೋಡಿ ಅಂತ ಸಜೆಸ್ಟ್ ಮಾಡಿದ್ರು 1-2-3 ಹಾಸ್ಪಿಟಲ್ಸ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸದ್ಯ ದೇವ್ರ ಹತ್ರ ಮೂರು ಹಾಸ್ಪಿಟಲ್ ಚೀಟಿ ಹಾಕ್ಬಿಟ್ಟು, ಚೀಟಿ ಎತ್ತಿದ್ರೆ 3 ಸರಿ ಎತ್ತಿದ್ರು ನನಗೆ ಗರ್ಭಗುಡಿ ಅಂತಾನೆ ಅದೊಂದು ಪಾಸಿಟಿವ್. ಇನ್ನು ಬೇರೆ ಯೋಚನೆನೆ ಮಾಡೋದ್ ಬೇಡ ಅಂತ ಅಲ್ಲಿಗೆ ಹೋದ್ವಿ. ಜಸ್ಟ್ 7 months ಆಯ್ತು ಅಷ್ಟೇ ಮೇಡಮ್ ನಾನು ಹೋಗಿ. ಲಾಸ್ಟ್ ಮೇ ಅಲ್ಲಿ ಹೋಗಿದ್ದು. ಇದು ಗಾಡ್ಸ್ ಪ್ಲಾನೇ ಹಾಗಿದ್ರೆ ತುಳಸಿ ಅವರಿಗೆ. ಇದು ಎಷ್ಟು ಇವಾಗ ರಿಸಲ್ಟ್ ಏನ್ ಹೇಳ್ತೀರಾ ತುಳಸಿ ಅವರೇ? ತುಂಬಾ ಖುಷಿ ಆಯ್ತು ಮೇಡಮ್. ಫಸ್ಟ್ ಡೇನೆ ನನಗೆ ಓಮ್ಲಿ ನೇಚರ್ ಅನ್ನಿಸ್ತದ, ಅದು ಹಾಸ್ಪಿಟಲ್ ಅಂತ ಅನಿಸ್ತೇ ಇಲ್ಲ. ಓಮ್ಲಿ ನೇಚರ್ ಅನ್ಸಿ ಪಾಸಿಟಿವ್ ಒಂದು ಕೊಟ್ರು. ಯಾಕಾಗಲ್ಲ, ಕನ್ಫರ್ಮ್ ಆಗಿ ಡೆಫಿನೆಟ್ಲಿ ಆಗೇ ಆಗತ್ತೆ ನಿಮ್ಗೆ, ನಾವು ಪ್ರಯತ್ನ ಮಾಡೋಣ ಅಂತ. ಇವಾಗ ಕನ್ಸೀವ್ ಆಗಿದ್ದೀರಾ? ಕ್ಯಾರಿಂಗ್ ಎಷ್ಟು ಮಂತ್ ಅಂತ ಕೇಳ್ಬೋದಾ? 4 months ರನ್ನಿಂಗ್. 4 months. ಓಕೆ, ಕಂಗ್ರಾಚುಲೇಷನ್ಸ್. ಡೋಂಟ್ ಮೈಂಡ್, ನಿಮ್ಮ ವರ್ಷ ಎಷ್ಟು ಅಂತ ಹೇಳ್ಬೋದಾ, ಏಜ್ ಹೇಳ್ಬೋದಾ? 39 years. 39 years. 9 years. ಓಕೆ, ಅಂದ್ರೆ 12 ವರ್ಷ ಅಂದ್ರೆ ಈಸಿ ಟಾಸ್ಕ್ ಅಲ್ವೇ ಅಲ್ಲ ತುಳಸಿ ಅವ್ರು. ನನಗೆ ಗೊತ್ತಿಲ್ಲ ನೀವು ಇಷ್ಟು ವರ್ಷಗಳವರೆಗೆ ಆ ನೋವನ್ನ ಹೇಗೆ ಸಹಿಸ್ಕೊಂಡು ಬಂದಿದ್ರಿ ಅಂತ. ಆಶಾ ಅವರನ್ನ ಭೇಟಿ ಆಗ್ಬೇಕಾದ್ರೆ ನಿಮ್ಗೆ ಆ ಹೋಪ್ಸ್ ಇತ್ತಾ, ಇಲ್ಲ ಆಗುತ್ತೆ? ಹೌದು, ಅವ್ರಿಗೆ ಒಂದೇ ಮಾತೆ ಹೇಳಿದೆ ಮೇಡಮ್, ಬೇರೆ ಕಡೆ ಯಾಕಾಗಲ್ಲ ನಿಮ್ಗೆ, ಹಾಗೆ ಆಗತ್ತೆ ಅಂತ ಇಷ್ಟೇ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಅವ್ರು. ಅಷ್ಟ್ರಲ್ಲೇ ನಂಗೆ ಪಾಸಿಟಿವ್ ಅಂತ ಬಂದ್ಬಿಡ್ತು ಮೈಂಡ್ ಅಲ್ಲಿ. ಏನೋ ಒಂದ್ ಸ್ವಲ್ಪ ಹೋಗ್ಬೋದು, ತೊಂದ್ರೆ ಏನಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿ ಹೋಗಿದ ತಕ್ಷಣ ಅದ್ರ ಜೊತೆಗೆ ಅವರು ಬರೀ ಫಿಸಿಕಲಿ ಅಲ್ಲ ಮೇಡಮ್, ಮೆಂಟಲಿನೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ರೈಟ್ ರೈಟ್. ನಾನಿದು ತುಂಬಾ ಜನರ ಹತ್ರ ಕೇಳಿದೀನಿ ತುಳಸಿ ಅವರೇ, ಮೆಂಟಲ್ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಅಂತ. ಅದು ಕ್ರಿಯೇಷನ್ ಓಮ್ಲಿ ನೇಚರ್ ತರ ಇದೆ ಮೇಡಮ್. ಹಾಸ್ಪಿಟಲ್ ತರಾನೇ ಅನ್ಸುತ್ತಾ. ನಾನು ವಿಸಿಟ್ ಮಾಡಿದ್ದೀನಲ್ಲ ಬೇರೆ ಕಡೆ ಎಲ್ಲ 4-5 ಕಡೆ, ಅದು ಹಾಸ್ಪಿಟಲ್ ಅಂತ ಇಲ್ಲಿ ನನ್ಗೆ ಅನ್ನಿಸ್ಲೇ ಇಲ್ಲ. ಹೋಮ್ಲಿ ತರಾನೇ ಇತ್ತು ಫುಲ್ಲು. ಅವ್ರು ಹೇಳಿದ್ದು, ಮತ್ತೆ ಯೋಗ ಸೆಷನ್ಸ್ ಎಲ್ಲ ಮಾಡ್ತಾರೆ, ಅದು ತುಂಬಾ ನಮ್ಗೆ ಹೆಲ್ಪ್ ಆಯ್ತು. ಓಕೆ ಓಕೆ. ಎಸ್, ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ನೀವು ಥ್ಯಾಂಕ್ಸ್ ಹೇಳ್ಬೋದು, ಅವ್ರ ಜೊತೆಗೆ ಮಾತನಾಡ್ಬೋದು ತುಳಸಿ ಅವರೇ. ಹಾ ಮೇಡಮ್, ಖಂಡಿತ. ನಮಸ್ತೆ ತುಳಸಿ ಮೇಡಮ್. ತುಂಬಾ ಥ್ಯಾಂಕ್ ಯು ಮೇಡಮ್. ನನ್ನಂತ ಎಷ್ಟೋ ಒಂದು ಹೆಂಗಸರಿಗೆ ಒಂದು ಜೀವನದ ಆಶಾಭಾವನೆಯನ್ನ ಕೊಡ್ತಾ ಇದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಹೇಳ್ಬೇಕು ಅಂದ್ರೆ ಅರ್ಥ ಆಗ್ತಾ ಇಲ್ಲ ಈ ಥ್ಯಾಂಕ್ಸ್ ಹೇಳಕ್ಕೆ. ಅಲ್ಲ, ನೀವು ಗರ್ಭಗುಡಿ ಸೆಲೆಕ್ಟ್ ಮಾಡಕ್ಕೆ ಚೀಟಿ ಹಾಕಿದ್ ನಂಗೆ ತುಂಬಾ ಇಷ್ಟ. ನನಗೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ತುಳಸಿ ಅವರೇ. ಹೌದು, 3 ಸಲಿನೂ ನನ್ ಗರ್ಭಗುಡಿ ಅಂತಾನೆ ದೇವರ ಆಶೀರ್ವಾದ ಸಿಕ್ಕಿದೆ ಅಂತಾನೆ ನಾನು ಫಸ್ಟ್ ಟೈಮ್ ಬಿಟ್ಟಿದ್ದೆ ಮೇಡಮ್ ಅಲ್ಲಿ. ನಿಜ ನಿಜ. ದೇವ್ರಿಗೂ ಅನ್ಸಿರುತ್ತೆ ಇನ್ನೆಷ್ಟು ಕಾಡ್ಸೋಣ ತುಳಸಿ ಅವರೇ, ಒಂದು ರಿಸಲ್ಟ್ ಕೊಡ್ಬೇಕು, ನಿಮ್ಮ ಜೀವನಕ್ಕೊಂದು ನಗು ಕೊಡ್ಬೇಕು ಅಂತ. ನಿಮ್ ತರ ತುಂಬಾ ಜನ ಹೆಣ್ಮಕ್ಳು ವರ್ಷಾನ್ಗಟ್ಲೆ ಕಾಯ್ತಾ ಇರ್ತಾರೆ. ಅಫ್ಕೋರ್ಸ್ ನೀವು ಕಾದಿಲ್ಲ, ನೀವು ಬೇರೆ ಪ್ರಯತ್ನ ಮಾಡಿದೀರಾ, ಬಟ್ ಅದು ಫಾರ್ಚುನೇಟ್ ಆಗಿರ್ಲಿಲ್ಲ ಅನ್ಸುತ್ತೆ. ಬೇರೆ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತುಳಸಿ ಅವರೇ? ನೀವು ಬೇರೆ ಏನೇ ಮೈಂಡ್ ಅಲ್ಲಿ ಇಟ್ಕೊಳ್ದೆ ಒಂದ್ಸಾರಿ ಅಲ್ಲಿ ವಿಸಿಟ್ ಮಾಡಿ ನೋಡಿ, ನಿಮ್ಮ ಪಾಸಿಟಿವ್ ಅನ್ಸದೆ ನೆಕ್ಸ್ಟ್ ಮುಂದೆ ಹೋಗಿ. ಇಲ್ಲಾಂದ್ರೆ ಜಸ್ಟ್ ಒಂದ್ಸರಿ ಕನ್ಸಲ್ಟ್ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗತ್ತೆ ಆ ಪ್ಲೇಸ್ ಅಂತ ಹೇಳ್ತೀನಿ ಮೇಡಮ್. ನಿಮ್ಮ ಜೀವನಕ್ಕೆ ಖಂಡಿತ ನಿಮ್ ಸಂಸಾರ ಕಂಪ್ಲೀಟ್ ಆಗುವಂತ ಒಂದು ಚಾನ್ಸ್ ಅಲ್ಲಿ ಸಿಕ್ಕೇ ಸಿಗತ್ತೆ. ಹೌದು ಹೌದು. ಥ್ಯಾಂಕ್ ಯು ತುಳಸಿ ಅವರೇ ನಮ್ ಜೊತೆಗೆ ಮಾತನಾಡಿದ್ದಕ್ಕೆ. ತುಳಸಿ ಅವರೇ, ನಿಮ್ಗೆ ಹೆಲ್ತಿ ಬೇಬೀಸ್ ಆಗ್ಲಿ, ತುಂಬಾ ಆರಾಮಾಗಿರಿ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಇವರು ತುಳಸಿ ಅವರ ಬಗ್ಗೆ ಕೇಳ್ತಾ ಇರ್ಬೇಕಾದ್ರೆ 1 ವರ್ಷದಿಂದ ಅವರು ಕನ್ಸಲ್ಟೇಷನ್ ತಗೊಳ್ತಾ ಇದ್ರಂತೆ. ಹಾಗಾದ್ರೆ ಅವ್ರ ಪ್ರಾಬ್ಲಮ್ ಏನು ಡಿಟೆಕ್ಟೇ ಆಗಿಲ್ವಾ? ಆಕ್ಚುಲಿ ಅವ್ರಿಗೆ ಮಲ್ಟಿಪಲ್ ಸರ್ಜರೀಸ್ ಆಗಿದೆ. ಓಕೆ, ಅದಕ್ಕೇನೆ ಅವ್ರಿಗೆ ಸರೋಗೆಸಿ ಎಲ್ಲ ಹೇಳಿರೋದು.
ಸೊ ಯೂಟ್ರಸ್ ಅಲ್ಲಿ ನಾವು ಸರ್ಜರೀಸ್ ಮಾಡ್ತಾನೆ ಇದ್ರೆ ಅದ್ರ ನಾರ್ಮಲ್ ಅನಾಟಮಿ ಹೋಗ್ಬಿಡುತ್ತೆ. ಅಂದ್ರೆ ಮಲ್ಟಿಪಲ್ ಸರ್ಜರಿ ಯಾವ ಫೈಬ್ರಾಯ್ಡ್ಸ್ ತೆಗ್ದಿದ್ದಾರೆ, ಅಡಿನೋಮಯೋಮಾಸ್ ತೆಗ್ದಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಅವ್ರದ್ದು ಯೂಟ್ರಸ್ ಆರ್ಕಿಟೆಕ್ಚರೇ ಚೇಂಜ್ ಆಗೋಗಿದೆ. ಸೊ ಅಂತವ್ರಿಗೆ ಟ್ರೈ ಮಾಡೋದಕ್ಕೆ ತುಂಬಾ ಕಷ್ಟ ಸಕ್ಸಸ್ ರೇಟ್ಸ್. ಸೊ ನೀವು ಬಾಡಿಗೆ ತಾಯಿಗೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಯಾವ್ದಾದ್ರೆ ಹೆಣ್ಣಿಗೆ ನೀನ್ ಬಾಡಿಗೆ ತಾಯಿಗೆ ಹೋಗು ಅಂದ ತಕ್ಷಣ ಅವ್ರು ಹೆಂಗೆ ಮೆಂಟಲಿ ಅವ್ರು ಕುಗ್ಬಿಡ್ತಾರಲ್ವಾ, ಆ ತರ ಆಗಿದ್ರು. ಸೊ ಅವಾಗ ನಾವು ಹೇಳಿದ್ದು ಸರೋಗೇಸಿಗೆ ಆಮೇಲೆ ಇಟ್ಕೊಳ್ಳೋಣ ಪ್ಲಾನು, ಫಸ್ಟ್ ನಿಮ್ಮ ಯೂಟ್ರಸ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಟ್ರೈ ಮಾಡೋಣ. ಮಲ್ಟಿಪಲ್ ಸರ್ಜರಿ ರಿಪೋರ್ಟ್ ನೋಡಿದ್ಮೇಲೂ ನೀವು ಪಾಸಿಬಲ್ ಅಂತ ಅವರಿಗೆ ಪ್ರಾಮಿಸ್ ಮಾಡಿದ್ರೆ? ಸ್ಕ್ಯಾನ್ ಮಾಡಿ ನೋಡಿದ್ವಿ, ಪಾಸಿಬಲ್ ಅನ್ನಿಸ್ತು. ಓಕೆ ಓಕೆ. ಆಮೇಲೆ ಮನುಷ್ಯನ ಪ್ರಯತ್ನ ಒಂದಿರತ್ತೆ, ದೈವದ್ದು ಅನುಗ್ರಹ ಬೇರೆ ಇರುತ್ತೆ. ಸೊ ವೈ ನಾಟ್ ಟ್ರೈ ಅಂತ ಅನ್ಸತ್ತೆ ಒಂದೊಂದ್ಸಲಿ. ನಾನು ಎಷ್ಟೊಂದು ಮಿರಾಕಲ್ಸ್ ನೋಡಿದ್ದೀನಿ ಚೈತ್ರ ಅವರೇ. ಒಂದ್ ಲೇಡಿಗೆ ಯಾವುದೋ IVF ಸೆಂಟ್ರಲ್ಲಿ ನಿಮ್ಗೆ ಆಗಲ್ಲ ಅನ್ಬಿಟ್ಟು, ಆಗದೇ ಇಲ್ಲ ಅನ್ಬಿಟ್ಟು ಫೈಲ್ ಬಿಸಾಕ್ಬಿಟ್ಟಿದ್ರು ಅಂತ ಅವ್ರು ಹೇಳ್ತಾರೆ. ಐ ಡೋಂಟ್ ನೋ. ಶಿ ಕೇಮ್ ಹಿಯರ್, ಯೂಟ್ರಸ್ ವಾಸ್ ವೆರಿ ಸ್ಮಾಲ್, ನಾರ್ಮಲ್ ಆಗೇ ಇರಲಿಲ್ಲ ಪಾಪ ಅವ್ರದ್ದು. ಆಮೇಲೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಹಾಕ್ಬಿಟ್ಟು 3 months ಟೈಮ್ ಕೊಡಿ. ಅವ್ರು ಯಾಕಂದ್ರೆ ತುಂಬಾ ಅಳ್ತಿದ್ರು, ನನ್ ಸ್ಮಾಲ್ ಅಂತೆ ಅಂತ. ಸೊ 3 months ಟೈಮ್ ಕೊಡಿ ಅಂತ ಅವತ್ತಿನ ದಿವಸದ ಮಾತುಕತೆ ಸ್ಟಾಪ್ ಮಾಡೋಣ ಅಂತ ಅಂದ್ಬಿಟ್ಟು HRT ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಅದು ಫ್ಲವರ್ ಆಯ್ತು ಗೊತ್ತಾ ಯೂಟ್ರಸ್, ಅನ್ಬಿಲೀವಬಲ್. ಆಮೇಲೆ ಅವ್ರಿಗೆ ಮಗು ಆಯ್ತು. ಅದಾದ್ಮೇಲೆ ಯಾವುದು ಹೆಲ್ಪೇ ಇಲ್ಲದೆ 3 ಮಗು ಆಗಿದೆ ಈಗ. ಓಕೆ. ಸೊ ಹಂಗೆಲ್ಲ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ, ನಿಮ್ಗೆ ಆಗಲ್ಲ. ಯಾಕಂದ್ರೆ ನಾವು ಹ್ಯೂಮನ್ ಇಂಟೆಲಿಜೆನ್ಸ್ ಅಲ್ಲೊಂದು ಇನ್ಫೈನೈಟ್ ಒಂದಿದೆ. ಹೌದು. ಇನ್ನೊಬ್ರು ಇಂಟ್ರೆಸ್ಟಿಂಗ್ ಕಾಲರ್ ಇದ್ದಾರೆ, ಪ್ರೀತಮ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮೊದಲ ಬಾರಿಗೆ ಹುಡುಗರು ತಮ್ಮ ಅಭಿಪ್ರಾಯ ಹೇಳೋದಕ್ಕೆ ಕರೆ ಮಾಡ್ತಾ ಇರೋದು. ಆಲ್ರೆಡಿ ಇವರು IVF ಸೆಂಟರ್ಗೆ ಹೋಗಿದ್ದಾರೆ. ನಮಸ್ತೆ ಪ್ರೀತಮ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಪ್ರಶ್ನೆಗಳನ್ನ ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಯಾರಿಗೆ ಸಮಸ್ಯೆ ಇತ್ತು ನಿಮ್ಮಿಬ್ಬರಲ್ಲಿ ಪ್ರೀತಮ್ ಅವರೇ? ಆಕ್ಚುಲಿ ಪ್ರಾಬ್ಲಮ್ ಯಾರಿಗೂ ಇರಲಿಲ್ಲ, ನಮ್ಮ ವೈಫ್ಗೆ ಒಂದು ಥೈರಾಯ್ಡ್ ಇಶ್ಯೂ ಇತ್ತು. ಓಕೆ. ಥೈರಾಯ್ಡ್ ಇಂದ ಈ ಸಮಸ್ಯೆ ಆಗ್ತಾ ಇತ್ತು ಅಂತ. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ ಪ್ರೀತಮ್? ಇಟ್ಸ್ ಬಿನ್ 5 years ಮೇಡಮ್. 5 years ಆಗಿತ್ತು. 5 years ಅಲ್ಲಿ ಬೇರೆ ಕನ್ಸಲ್ಟೇಷನ್ ತಗೊಂಡಿದ್ದೀರಾ ನೀವು ಥೈರಾಯ್ಡ್ ಸಮಸ್ಯೆ ಪಟ್ಟಾಗೆ? ಬೇರೆ ಹಾಸ್ಪಿಟಲ್ಸ್ ಹೋಗಿದ್ವಿ, ಆಮೇಲೆ ಆಯುರ್ವೇದಿಕ್ ಟ್ರೈ ಮಾಡಿದ್ವಿ. ಸೊ ಎಲ್ಲಿ ವರ್ಕೌಟ್ ಆಗ್ಲಿಲ್ಲ, ಡಿಸಪಾಯಿಂಟ್ ಆದ್ವಿ. ಓಕೆ. ಅಂದ್ರೆ ನಿಮ್ ವಿಷಯದಲ್ಲಿ ಮೊದಲೇ ಗೊತ್ತಿತ್ತು ಥೈರಾಯ್ಡ್ ಇಂದನೇ ಈ ಸಮಸ್ಯೆ ಆಗ್ತಾ ಇದೆ ಅಂತ ಅಲ್ವಾ? ಹೌದು. ಇವಾಗ IVF ಸೆಂಟರ್ಗೆ ಹೋದ್ಮೇಲೆ, ಗರ್ಭಗುಡಿಗೆ ಹೋದ್ಮೇಲೆ ಏನ್ ರಿಸಲ್ಟ್ ಸಿಕ್ಕಿದೆ? ಈಗ ಟ್ವಿನ್ಸ್ ಆಗಿದ್ದಾರೆ ಮೇಡಮ್ ನಮ್ಗೆ. ಟ್ವಿನ್ಸ್? ಹ್ಯಾಪಿ. ಓಕೆ. ಎಷ್ಟು ತಿಂಗಳು ಟ್ವಿನ್ಸ್ಗೆ? ಈಗ ನಮ್ಗೆ 3 months ಆಗಿದೆ. 3 months ಆಗಿದೆ. ಡಬಲ್ ಕಾಂಗ್ರಾಚುಲೇಷನ್ಸ್ ನಿಮ್ಗೆ ಪ್ರೀತಮ್ ಅವರೇ. ಡಾಕ್ಟರ್ ಇದಾರೆ ಸ್ಟುಡಿಯೋದಲ್ಲಿ, ಅವ್ರ ಜೊತೆ ಮಾತನಾಡಬಹುದು. ಆಶಾ ಅವರೇ ಇದ್ದಾರೆ. ನಮಸ್ತೆ ಪ್ರೀತಮ್. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಹಸ್ಬೆಂಡ್ ವೈಫ್? ಎಲ್ಲ ತುಂಬಾ ಸಂತೋಷವಾಗಿದ್ದೀವಿ ಮೇಡಮ್, ತುಂಬಾ ಹ್ಯಾಪಿ. ವೆರಿ ನೈಸ್ ಟು ಹಿಯರ್. 14 weeks ಟ್ವಿನ್ಸ್? 15 weeks ಆಗಿದೆ ಮೇಡಮ್ ಈಗ. ವೆರಿ ನೈಸ್. ಥೈರಾಯ್ಡ್ ಸಮಸ್ಯೆ ಇವರೊಬ್ಬರಿಗೆ ಇದ್ದಿದ್ದ ಪ್ರೀತಮ್ ಅವರೇ? ನಿಮಗೆ ಮಾತ್ರ ಆಯ್ತಾ? ಇಲ್ಲ, ನಮ್ಮ ವೈಫ್ ಒಬ್ರಿಗೆ ಮಾತ್ರ ಇತ್ತು. ಓಕೆ. ಈ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದನೂ ಕೂಡ ನೀವು 5 ವರ್ಷ ಕಾಯ್ಬೇಕಾಯ್ತು ಪ್ರೀತಮ್ ಅವರೇ? ಹೌದು ಮೇಡಮ್. ಇಲ್ಲ ಮೇಡಮ್, ನಾವು ಬೇರೆ ಹಾಸ್ಪಿಟಲ್ಗೂ ಹೋಗಿದ್ವಿ, ಅಲ್ಲಿ IUI ತಗೊಂಡ್ವಿ, ವರ್ಕೌಟ್ ಆಗ್ಲಿಲ್ಲ. ಆಮೇಲೆ ನಮ್ ಬ್ರದರ್ ಸಜೆಸ್ಟ್ ಮಾಡಿದ್ರು ಗರ್ಭಗುಡಿ ಹಾಸ್ಪಿಟಲ್, ಹನುಮಂತ ನಗರ್ ಬ್ರಾಂಚ್. ಓಕೆ. ಅಂತ ಹೇಳಿದ್ರೆ ಇಲ್ಲಿ ಗರ್ಭಗುಡಿ IVF ಸೆಂಟರ್ ನಿಮ್ಮ ಬ್ರದರ್ ಇಂದ ನಿಮಗೆ ಗೊತ್ತಾಗಿದೆ ಅಂತ, ಈ ತರ ಒಂದಿದೆ ಸೆಂಟರ್ ಅಂತ. ಬಹಳಷ್ಟು ಜನ ಹೀಗೆ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾಗ್ಲೂ ನೆಗ್ಲೆಕ್ಟ್ ಮಾಡ್ತಾರೆ. ಅಫ್ಕೋರ್ಸ್ ನೀವು ಬೇರೆಯವ್ರ ಜೊತೆ ತೋರಿಸ್ತಿದ್ದೀರಾ, ಆದ್ರೆ IUIಗಳು ಫೇಲ್ಯೂರ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇದೇ ರೀತಿ ಸಮಸ್ಯೆನ ಅನುಭವಿಸ್ತಾ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರೀತಮ್? ಮೇಡಮ್, ಜಸ್ಟ್ ಬಿ ಹೋಪ್ ಮೇಡಮ್. ಹಾಸ್ಪಿಟಲ್ ಗರ್ಭಗುಡಿ ಹಾಸ್ಪಿಟಲ್ಗೆ ಹೋಗಿ ಅಂಡ್ ಹನುಮಂತ ನಗರ್ ಬ್ರಾಂಚ್ ನಾವು ಹೋಗಿದ್ವಿ. ಅಲ್ಲೆಲ್ಲ ಒಂಥರ ಪಾಸಿಟಿವ್ ವೈಬ್ ಇದೆ ಹಾಸ್ಪಿಟಲ್ ಅಲ್ಲಿ. ಯು ನೆವರ್ ಫೀಲ್ ಲೈಕ್ ಯು ಗೋಯಿಂಗ್ ಟು ದ ಹಾಸ್ಪಿಟಲ್. ಏನೋ ಒಂದು ಡಿವೈನಿಟಿ ಇದೆ ಹಾಸ್ಪಿಟಲ್ ಅಲ್ಲಿ. ಹಾಸ್ಪಿಟಲ್ ಫ್ರೆಂಡ್ಲಿ ಸ್ಟಾಫ್, ಡಾಕ್ಟರ್ಸ್ ಎಲ್ಲ ವೆರಿ ಕೈಂಡ್ ಪೀಪಲ್ ಇದ್ದಾರೆ. ತುಂಬಾ ಜನ ಈ ರೀತಿ ಹೇಳ್ತಾರೆ ಪ್ರೀತಮ್. ಬಟ್ ಈ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ನೀವು 5 ವರ್ಷ ಸಮಯ ಕಳೆದು ಹೋಗಿರ್ತೀರಾ, ಡಾಕ್ಟರ್ ಇಂದ ಆ ರೀತಿಯಾದಂತ ಒಂದು ಸಪೋರ್ಟ್ ಸಿಗ್ಬೇಕು ಅಂತ ಅನ್ಸುತ್ತಾ ಪ್ರೀತಮ್? ತುಂಬಾ ಸಿಗ್ಬೇಕು ಮೇಡಮ್. ಆಕ್ಚುಲಿ ನಾವು ತುಂಬಾ ಡಿಪ್ರೆಸ್ಡ್ ಆಗಿದ್ವಿ. ಬಿಫೋರ್ ಎಂಟ್ರಿಂಗ್ ಟು ದ ಹಾಸ್ಪಿಟಲ್ಗೆ ನಾವು ತುಂಬಾ ಹೋಪ್ ಇಟ್ಕೊಂಡಿರ್ಲಿಲ್ಲ. ನೋ ಹೋಪ್. ನಾವು ಫಸ್ಟ್ ಟೈಮ್ ಆಶಾ ಮೇಡಮ್ ಕಲ್ತಾಗೆ ನಾವು ಹೇಳಿದ್ವಿ, ಮೇಡಮ್ ನಮ್ಗೆ ಹೋಪೇ ಇಲ್ಲ, ದಿಸ್ ಇಸ್ ದ ಲಾಸ್ಟ್ ಅಟೆಂಪ್ಟ್ ಅಂತ ಹೇಳಿದ್ವಿ. ಮೇಡಮ್ ಅವರು ನಮ್ಗೆ ಕೊಟ್ಟಂತ ಧೈರ್ಯ ಮಾತ್ರ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ನಿಜ. ನೀವು ಥ್ಯಾಂಕ್ಸ್ ಹೇಳ್ಬೋದು, ಸ್ಟುಡಿಯೋದಲ್ಲಿ ಇದ್ದಾರೆ, ಮಾತನಾಡಬಹುದು ಅವ್ರ ಜೊತೆಗೆ. ಪ್ರೀತಮ್, ಕೊನೆಯದಾಗಿ. ಹಲೋ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಪೇರೆಂಟ್ಸ್ ಎಲ್ಲರೂ ತುಂಬಾ ಸಂತೋಷವಾಗಿದ್ದೀವಿ, ತುಂಬಾ ಹ್ಯಾಪಿ ಆಗಿದ್ವಿ ಮೇಡಮ್.
ವೆರಿ ವೆರಿ ಹ್ಯಾಪಿ ಟು ಹಿಯರ್ ದಿಸ್. ಆಮೇಲೆ ತುಂಬ ನಂಬಿಕೆ ಇಟ್ಟು ಬಂದಿದ್ರಿ, ನಾವು ಹೇಳಿದ್ದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಡಾಕ್ಟರ್ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡಿದ್ರೆ ಇನ್ನಷ್ಟು ಖುಷಿ ಆಗುತ್ತೆ ಪ್ರೀತಮ್ ಅವರೇ. ಡಾಕ್ಟರ್ಗೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ ಕೊನೆಯದಾಗಿ ಹುಡುಗ ಕಾಲ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ರಿ. ಬಹಳಷ್ಟು ಬಾರಿ ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸೆಕೆಂಡ್ ಮ್ಯಾರೇಜ್, ಥರ್ಡ್ ಮ್ಯಾರೇಜ್ ಅಂತ ಹೋಗ್ತಾ ಇದ್ರು. ಅಟ್ಲೀಸ್ಟ್ ಇವಾಗ ಬರ್ತಿದ್ದಾರೆ ನಿಮ್ ಕಡೆಗೆ ಹುಡುಗರು ಕೂಡ. ಏನ್ ಹೇಳಕ್ ಇಷ್ಟಪಡ್ತಾರೆ ಲಾಸ್ಟ್ ಟೇಕ್ ಹೋಮ್ ಮೆಸೇಜ್ ಫಾರ್ ಬಾಯ್ಸ್? ಆ್ಯಕ್ಚುಲಿ ಇವಾಗ ಮೆನ್ನೆಲ್ಲ ತುಂಬ ಅವೇರ್ನೆಸ್ ಬಂದಿದೆ. 150 ಪೀಪಲ್ ನಿಮಗೆ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ತಾರೆ. ಅದರಲ್ಲೂ ಒಂದು ಸೆಕ್ಷನ್ ಇದೆ, ಮಾಡಿಸ್ಕೊಳ್ಳಲ್ಲ ಟೆಸ್ಟ್ಗಳು. ಒಂದು ಎಕ್ಸಾಂಪಲ್ ಬರ್ತಿದೆ ಹೇಳ. ಥೈರಾಯ್ಡು 11 ಇತ್ತು ಅವ್ರಿಗೆ, ಗಂಡಸ್ಗೆ. ಸೊ ಅವಳ ಹೆಲ್ತಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ, ಬಟ್ ಅವ್ರು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳ್ಳಲ್ಲ ಅಂತ. ಕೊನೆಗೆ ಡೇ 2ಗೆ ಬಂದ್ಬಿಟ್ಟು ಇಂಜೆಕ್ಷನ್ ಸ್ಟಾರ್ಟ್ ಮಾಡಿ ವೈಫ್ಗೆ ಅಂತ ಹೇಳಿದ್ರು. ನಿಮ್ಮ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂದರೆ 11 ಇಂದ 24 ಆಗಿದೆ. ಸೊ ಹೆಂಡತಿಗೆ ಈ ಥರ ಇದು ಕೊಟ್ಟು ನೋವು ಕೊಟ್ಟು ಅವ್ರು ಟ್ರೀಟ್ಮೆಂಟೇ ತೊಗೊಳ್ಳಲ್ಲ, ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಅಂತಂದರೆ ರಿಸಲ್ಟ್ಸ್ ಬರಲ್ಲ. ಕರೆಕ್ಟ್. ಸೊ ಮೆನ್ದು ತುಂಬ ಇಂಪಾರ್ಟೆಂಟು, ಅವ್ರದ್ದು ಟ್ರೀಟ್ಮೆಂಟ್ ತೊಗೊಂಡು ಒಂಥರ ಸಹಕಾರಿಯಾಗಿ ಹೆಂಡತಿ ಜೊತೆ ಇದ್ದರೆ ಮಾರಲಿ, ಎಮೋಷ್ನಲಿ, ಫಿಸಿಕಲಿ ಒಳ್ಳೆ ಸಕ್ಸಸ್ ರೇಟ್ಸ್ ಬರುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಜೊತೆಗೆ ಆಫರ್ಸ್ಗಳ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಆಶಯ ಎಸ್ ವಿಜಯ್. ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಬೆಂಗಳೂರು, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರುತಹಳ್ಳಿ, ನ್ಯೂ BEL ರಸ್ತೆ, ನಾಗರಬಾವಿ. ದೂರವಾಣಿ ಸಂಖ್ಯೆ 9071240005. ವೆಬ್ಸೈಟ್ www.garbhagudi.com. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.